ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವತ್ತು ಹುಬ್ಬಳ್ಳಿ ಒಳಗಿರೋ ರೈಲ್ವೆ ಮ್ಯೂಸಿಯಮ್ದಾಗ ಬಂದೀನಿ. ಇದು ಓಲ್ಡ್ ಹೆರಿಟೇಜ್ ಮ್ಯೂಸಿಯಮ್. ಹಾಂ, ಇದು ನೋಡ್ರಿ, ಈಗ ರೀಸೆಂಟಾಗಿ ಇದಕ್ಕೆ ಬೋಗಿ ಅಂತಾರೆ. ಇದು ಓಲ್ಡ್ ಬೋಗಿ, ಟೆಂಡರ್ ಟ್ರಕ್ ಟ್ರ್ಯಾಲಿ ಅಂತೇಳಿದ ಓಲ್ಡ್ ಬೋಗಿ ಇದು ಬೋಗಿಗೆ ಸಂಬಂಧಪಟ್ಟಿದ್ದೆಲ್ಲ ಇಕ್ವಿಪ್ಮೆಂಟ್ಸ್ ಅದಾವ. ಓಲ್ಡ್ ಇದೆಲ್ಲ ಅಂದ್ರೆ ಬ್ರಿಟಿಷರ್ ಕಾಲದಾಗಿಂದ. ಬರ್ರಿ, ಇಲ್ಲೊಂದೇನೋ ಮ್ಯೂಸಿಯಮ್ ಇದು ಮಾಡ್ಯಾರ ನೋಡೋಣ. ಹಿಸ್ಟ್ರಿ ಕಾರ್ನರ್, ಸವರ್ನಿಯರ್ ಶಾಪ್, ಟಿಕೆಟ್ ಪ್ರಿಂಟಿಂಗ್ ಮಷೀನ್, ಮೆಕ್ಯಾನಿಕಲ್ ರೂಮ್, ಸಿಗ್ನಲಿಂಗ್ ಮಾಡಲ್ ರೂಮ್, ಮೆಡಿಕಲ್ ರೂಮ್, ಚಿಲ್ಡ್ರನ್ ಆ್ಯಕ್ಟಿವಿಟಿ ರೂಮ್. ಇಷ್ಟು ಇದಾವೆ ಇದ್ರೊಳಗೆ. ನೋಡೋಣ. ಘಟಪ್ರಭಾ ಸ್ಟೇಷನ್ನ 1907 ಅದ. ಐ ಥಿಂಕ್ ಇದು ಪ್ರೆಷರ್ ಗೇಜ್ ಇರ್ಬೇಕಾ. ಇಲ್ಲಿ ನೋಡ್ರಿ, ಪೋಸ್ಟ್ ಟಿಕೆಟ್ ಕಲೆಕ್ಟ್ ಮಾಡ್ಯಾರ. ಇಲ್ಲಿ ಸಚಿನ್ ತೆಂಡೂಲ್ಕರ್ದದ. ಸ್ವಲ್ಪ ದೊಡ್ಡ ದೊಡ್ಡ ಮಹನೀಯರದಾವ. ಸವರ್ನಿಯರ್ ಶಾಪ್. ನೀವು ಏನಾರ ಬೇಕಾದ್ರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇದು ಟ್ರ್ಯಾಪ್ ಇಂಡಿಕೇಟರ್ ನೋಡ್ರಿ. ಓಲ್ಡ್ ಇದ್ರೊಳಗೆ ಇದು ಮಾಡ್ತಿದ್ರು. ಬ್ಲೂ ಕಲರ, ರೆಡ್ ಕಲರ, ಗ್ರೀನ್ ಕಲರ. ಅದ್ರೊಳಗೆ ಕ್ಯಾಂಡಲ್ ಹಚ್ಚಿದ್ರು ಮೊದ್ಲೇಕ. ಅದು ಡ್ರೈವರ್ಗಳಿಗೆ ಟ್ರೈನ್ ಪೊಸಿಷನ್ನ, ನೆಕ್ಸ್ಟ್ ಸಿಗ್ನಲ್ ಸ್ಟೇಟಸ್ ತಿಳಿಸ್ತಿತ್ತು. ಇವೆಲ್ಲ ಇಂಡಿಕೇಟರ್ಸು, ಮೆಕ್ಯಾನಿಕಲ್ ಇಕ್ವಿಪ್ಮೆಂಟ್ಸು. ಅವಾಗೆಲ್ಲ ಸಿಗ್ನಲ್ ಸಿಸ್ಟಮ್ ಇರೋಕ್ಕಿಂತ ಮುಂಚೆ ಟೋಕನ್ ಸಿಸ್ಟಮ್ ಇರ್ತಿತ್ತು. ಈ ಟೋಕನ್ ತೊಗೊಂಡ್ರೆ ಬ್ಲೂ ಬಾಲ್ಸ್ ಅಲ್ಲಿ ಇವೇನು ಬಾಲ್ ಕಾಣ್ತಾವಲ್ರಿ, ಈ ಟೋಕನ್ ಎಕ್ಸ್ಚೇಂಜ್ ಆದ ತಕ್ಷಣ ನೆಕ್ಸ್ಟ್ ಲೈನ್ ಕ್ಲಿಯರೆನ್ಸ್ ಐತಂತ ಗೊತ್ತಾಗಿತ್ತು. ಇದೊಂದು ಹುಬ್ಬಳ್ಳಿ ಜಂಕ್ಷನ್ ಒಂದು ಮಾಡೆಲ್ ಮಾಡಿಟ್ಟಾರ. ಇದು ನೋಡ್ರಿ, ಓಲ್ಡ್ ಟೋಕನ್ ಬಾಕ್ಸ್ ಇನ್ಸ್ಟ್ರೂಮೆಂಟ. ಇಲ್ಲದ ನೋಡ್ರಿ, ನೀವು ಕೆಲವೊಂದಿಷ್ಟು ಶಾರ್ಟ್ ವೀಡಿಯೋದಾಗ ನೋಡ್ಬೋದು. ಈಗಾದರೂ ಇದು ಕೆಲವೊಂದು ಕಡೆ ರನ್ನಿಂಗ್ ಐತಿ. ಸ್ಪೀಡ್ ಮೂಮೆಂಟ್ನಾಗ ಟ್ರೈನಿಂಗ್. ಇದ್ರೊಳಗೆ ಬಾಲ್ ಇರ್ತದ. ಸಾರಿ, ಟಚ್ ಮಾಡಬಾರ್ದು. ಇದ್ರೊಳಗೆ ಬಾಲ್ ಇರುತ್ತೆ. ಆ ಬಾಲ್ ತೊಗೊಂಡು ಆಗಲ್ಲಿ ತೋರಿಸಿದ್ದಂಗೆ ಚೇಂಜ್ ಮಾಡ್ತಾರೆ. ಟ್ರೈನ್ ಲೈನ್ ಆನ್ಲೈನ್, ಟ್ರೈನ್ ಲೈನ್ ಕ್ಲೋಸ್ಡ್, ಟ್ರೈನ್ ಲೈನ್ ಕ್ಲಿಯರ್ಡ್. ನೋಡಿರಿ, ಸಿಗ್ನಲಿಂಗ್ ಡಬಲ್ ಲೈನ್ದಾಗಿದ್ದಾಗ ಇದನ್ನು ಯೂಸ್ ಮಾಡ್ತಿದ್ರು. ಇಲ್ಲಿರುವಂಥ ಒಳಗಡೆ ಇರೋ ಸ್ವಿಚ್ಗಳು ಸದ್ಯಕ್ಕೆ ಹೆರಿಟೇಜ್ ಅದಾವ ನೋಡ್ರಿ. ದೂದ್ಸಾಗರ್ ರೈಲ್ವೆ ಸ್ಟೇಷನ್, ಓಲ್ಡ್ ದೂದ್ಸಾಗರ್ ರೈಲ್ವೆ ಸ್ಟೇಷನ್ ಹೆಂಗೈತವ. ಬೆಂಗಾಲ್ ನಾಗ್ಪುರ್ ರೈಲ್ವೇದದ. ಇದು ಮದ್ರಾಸ್ ರೈಲ್ವೆ ಸ್ಟೇಷನ್. ಸೌತ್ ಮರಾಠ ರೈಲ್ವೆ ಅದ್ರೊಳಗೆ ಅಂಡ್ರದಾಗ ಬರ್ತಿತ್ತು ಅದು. ಪೂರ್ತಿ ಹೆರಿಟೇಜ್ ಬಿಲ್ಡಿಂಗ್ ಐತಿ ಅದ. ಯಾವ ಟ್ರಂಪೆಟ್ ಅನ್ಸತ್ತ. ಬಠಿಂಡಾದಂದ ರೈಲ್ವೆ. ನೋಡ್ರಿ, ಸಿಗ್ನಲಿಂಗ್ ಸಿಸ್ಟಮ. ನೆಕ್ಸ್ಟ್ ಬೋರ್ಡ್ಗಳು, ಯಾವ್ಯಾವ ಬೋರ್ಡ್ ಏನೇನು ಇಂಡಿಕೇಟ್ ಮಾಡ್ತಾರೆ. ಈ ಬೋರ್ಡ್ ಇದ್ರೆ ಕೇಶನ ನೀವು ಹೋಗೋದು ನೋಡ್ರಿ. ಇದಿದ್ರೆ ಸ್ಪೀಡ್ ಇಂಡಿಕೇಟ್ರ. ಟಿ ಪಿ ಬೋರ್ಡ್ ಅಂದ್ರೆ ಅಲ್ಲಿ ಏನೈತೆ ಅಂತ ಇದು ಮಾಡ್ಯಾರ ನೋಡ್ರಿ. ಸ್ಪೀಡ್ ರೆಸ್ಟ್ರಿಕ್ಷನ್ನ ಟೆಂಪ್ರವರಿ. ಇದು TG ಬೋರ್ಡ. ಈ ಟೈಪ್ ಇದ್ರೆ ಗೂಡ್ಸ್ ವಾರ್ನಿಂಗ್ ಬೋರ್ಡ. ನೋಡ್ಕೋರಿ ನೀವು ಹೋಗೋ ಮುಂದೆ ಏನಂತ WL ಬೋರ್ಡ. SLB, BSLB ಬೋರ್ಡ್. ನೀವು ಪಾಸ್ ಮಾಡಿ ಓದ್ಕೋರಿ. ಡಯೋಡ್ ಸಿಗ್ನಲ್ ಲೈನ್ ಇದೆ. ಟೋಕನ್ ಬಾಕ್ಸ. ಸಿಗ್ನಲ್ ಎಕ್ಸ್ಚೇಂಜ್. ಅವಾಗ ಈ ಟೈಪ್ ಟೆಲಿಫೋನ್ ಇರ್ತಿದ್ದು. ಅವಾಗಿನ ಟೈಪ್ ವಾಕಿ ಟಾಕಿ ಇರಲಿಲ್ಲ. ಇದ್ರೊಳಗೆ ಸಿಗ್ನಲ್ ಎಕ್ಸ್ಚೇಂಜ್ ಮಾಡ್ಕೋತಿದ್ರು. ಇಲ್ಲದ ನೋಡ್ರಿ, ಸಿಗ್ನಲಿಂಗ್. ಸೌತ್ ಸೆಂಟ್ರಲ್ ರೈಲ್ವೆ ಅಂತ ಐತಿದ.
ಇನ್ನೂ ಇಡ್ದ ಟೈಮ್ ಕರೆಕ್ಟಾಗೆ ತೋರ್ಸಕತೈತಿ. ಕ್ಲಾಕ್ ರನ್ನಿಂಗ್ ಅದ. ಹಳೆ ಕಾಲದಾಗಿಂತ ಎಷ್ಟು ರೈಲ್ವೇಸ್ ಅದಾವಲ್ಲ, ಎಲ್ಲ ರೈಲ್ವೇಸ್ಗಳದ್ದು ಲೋಗೋ ಚಿಹ್ನೆಗಳು ಇಲ್ಲಿದಾವೆ ನೋಡ್ರಿ. ಪೂರ್ತಿ ಒಂದು ವಾಲ್ ಮಾಡ್ಯಾರಿದ್ದ ನೋಡ್ರಿ. ಶಿವಮೊಗ್ಗ ಜೋಗಪಾಲ್ ಸಿಗ್ದಾರಿಲ್ಲಿ. ಇದು ಓಲ್ಡ್ ICF 2 ಕೋಚಸ್ ತಂದಿಟ್ಟಾರಿಲ್ಲಿ. ಸೇಮ್ ರೈಲ್ವೆ ಸ್ಟೇಷನ್ ಥೀಮ್ ಕ್ರಿಯೇಟ್ ಮಾಡ್ಯಾರ. ರೆಸ್ಟೋರೆಂಟ್ ಇರ್ಬೇಕದ, ಒಳಗಡೆ ಎಂಟ್ರೆನ್ಸ್ ಇಲ್ಲ. ಎಸ್, ರೆಸ್ಟೋರೆಂಟ್ ಅದ. ಇಲ್ಲಿ ಬರ್ದ ನೋಡ್ರಿ ರೆಸ್ಟೋರೆಂಟ್ ಕೋಚ್. ಈಗ ರೆಸ್ಟೋರೆಂಟ್ ಆನ್ ಇಲ್ಲ. ಇದು ಥಿಯೇಟ್ರ್ ಕೋಚ್ ಐತಿ. ಒಳಗಡೆ ಹೆಂಗೆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಆಯ್ತು ಅಂತೇಳಿ ಇಲ್ಲೇ ಇನ್ಸೈಡ್ ವ್ಯೂ ಇಲ್ಲಿ ಕೊಟ್ಟಾರ ನೋಡ್ರಿ, ತೋರಿಸ್ತೀನಿ. ಈ ಥರ ಒಳಗೈತಿ. ಯಾಕಂದ್ರೆ ಬಟ್ ಈಗ ಕ್ಲೋಸ್ ಇಡೋದ್ರಿಂದ ತೋರ್ಸೋಕ್ಕಾಗೋದಿಲ್ಲ. ರೆಸ್ಟೋರೆಂಟ್ ಕ್ಲೋಸ್ ಅದ ನೋಡ್ರಿ. 15 ಮಿನಿಟ್ಸ್ ಶೋ ಇರ್ತೈತಿ. ರೈಲ್ವೆಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ರಿಗಳನ್ನೆಲ್ಲ ತೋರಿಸ್ತಾರೆ. ಇದು ನೋಡ್ರಿ, ದೂದ್ ಸಾಗರ್ ಮಾಡಲ್ ಮಾಡ್ಯಾರ ಇಲ್ಲಿ. ಇದು ದೂದ್ ಸಾಗರ್ ಮಾಡಲ್ ಟೈಪ್ ಮಾಡಿದ್ದಾರೆ ನೋಡ್ರಿ. ಇವೆಲ್ಲ ಓಲ್ಡ್ ಮೀಟ್ರ್ ಗೇಜ್ಕಿನ್ನ ಹಿಂದಿನ ಫಸ್ಟಿಗೆ ಸ್ಟ್ಯಾಂಡರ್ಡ್ ಗೇಜ, ಆಮ್ಯಾಗ ಮೀಟ್ರ್ ಗೇಜ, ಅದಾದ ನಂತರ ಬ್ರಾಡ್ ಗೇಜ್ ಬಂದಿತ್ತು. ಇದು ಸ್ಟ್ಯಾಂಡರ್ಡ್ ಗೇಜ. ನ್ಯಾರೋ ಗೇಜು ಅಂತ ಕರೀತಾರೆ ಇದಕ್ಕೆ. ಐ ಥಿಂಕ್ ಅದು ನ್ಯಾರೋ ಗೇಜು, ಇದು ಮೀಟ್ರ್ ಗೇಜು. ಇವೆಲ್ಲ ಆಲ್ಮೋಸ್ಟ್ ಆಲ್ ಕ್ಲೋಸ್ ಆಗ್ಯಾವ. ಈಗೆಲ್ಲ ಟ್ರೈನ್ ರನ್ನಿಂಗ್ ಆಗೋದು ಬ್ರಾಡ್ ಗೇಜ್ನಾಗ ಆಗ್ತಾವ. ನಾ ಎಷ್ಟು ಇಯರ್ ಟ್ರಾವೆಲ್ ಮಾಡಿಲ್ಲ, ಎಲ್ಲ ಬ್ರಾಡ್ ಗೇಜ್ನಾಗ ಮಾಡೀನಿ, ಯಾವುದೂ ನ್ಯಾರೋ ಗೇಜ್ನಾಗ ಮಾಡಿಲ್ಲ. ಯಾಕಂದ್ರೆ ನ್ಯಾರೋ ಗೇಜ್ ಈ ಕಡೆ ನಮ್ಮದು ಯಾವ ಕಡೆನೂ ಇಲ್ಲ. ನಾರ್ತ್ ಇಂಡಿಯಾದಾಗ 1-2 ಕಡೆ ರನ್ ಮಾಡಾಕತ್ತಾರೆ ಇನ್ನು ನ್ಯಾರೋ ಗೇಜ್ಗಳು. ನದಿಗಳು ಹೆಸರಿಟ್ಟಾರೆ ಇವಕ್ಕೆ ಒಂದೊಂದು ಮ್ಯೂಸಿಯಮ್ಗೆ. ಅಲ್ಲಿ ಇದ್ದಿದ್ದು ಘಟಪ್ರಭಾ ಇತ್ತು, ಇದು ಮಲಪ್ರಭಾ. ನೋಡ್ರಿ ಸ್ಟೇಷನ್ ಮಾಸ್ಟರ್ ರೂಮ್ ಇದೆ. ಪೇಂಟಿಂಗ್ ಮಾಡ್ಯಾರ. ವಿಸಿಟರ್ಸ್ ಬುಕ್, ನಿಮ್ದು ಏನಾರ ಸಜೆಷನ್ಸ್ ಏನಾರ ಇದ್ರೆ ಇದ್ರೊಳಗೆ ನೋಟ್ ಮಾಡ್ಬೋದು. ಇಲ್ಲೆಲ್ಲ ಪೇಂಟಿಂಗ್ಸ್ ಹಾಕ್ಯಾರ. ಇವಕ್ಕೆಲ್ಲ ಉಗಿ ಬಂಡಿಗಳು ಅಂದ್ರೆ ಸ್ಟೀಮ್ ಇಂಜಿನ್ಸ್ ಅದಾವ. ಸ್ಟೇಷನ್ ಮಾಸ್ಟರ್ ಹೆಂಗೆ ವರ್ಕ್ ಆಗುತ್ತಾ. ಇದೆಲ್ಲ ಸಿಗ್ನಲಿಂಗ್ ಸಿಸ್ಟಮ್. ಯಾವ್ದು ಮೇನ್ ಲೈನಾಗಿ ಬಿಡಬೇಕು, ಯಾವ್ದು ಲೂಪ್ ಲೈನಿಗೆ ಹಾಕಬೇಕು, ಯಾವುದಕ್ಕೆ ಲೈನ್ ಕ್ಲಿಯರೆನ್ಸ್ ಕೊಡಬೇಕು ಅಂತೇಳಿ ಎಲ್ಲ ಇದ್ರೊಳಗೆ ಇಂಡಿಕೇಟ್ರ್ ಆಗುತ್ತೆ. ಹೋಲ್ ರೈಲ್ವೆ ಸ್ಟೇಷನ್ ಕಂಟ್ರೋಲ್ ಆಗೋದು ಇದರಿಂದನೇ ನೋಡ್ರಿ. ಇಲ್ಲಿ ಟೋಕನ್ ಸಿಸ್ಟಮ್, ಟೋಕನ್ ಎಕ್ಸ್ಚೇಂಜ್ ಅದಾವ. ಇಲ್ಲಿ ನೋಡ್ರಿ, ಇಲ್ಲ ಫ್ಯೂಸ್ ಬಾಕ್ಸ, ಫಸ್ಟ್ ಏಡ್ ಬಾಕ್ಸ. LV ಅಂದ್ರೆ ಲಾಸ್ಟ್ ವ್ಯಾಗನ್ ಅಂದರೆ ಕೊನೆಯ ಬೋಗಿ. ಇವೆಲ್ಲ ಹಳಿ ಕಾಲದಾಗಿರುವಂಥ ಸಿಗ್ನಲ್ಗಳು. ಇವೆಲ್ಲ ಗೇಟ್ ಲ್ಯಾಂಪ್ಗಳು. ಭಾಳ ಹೆರಿಟೇಜ್ ಇವ್ನು ಮೇಂಟೈನ್ ಮಾಡ್ಯಾರ. ಎಲ್ಲ ಹಳಿ ಕಾಲ ನಾವು ಏನು ಹಿಂದೆ ನೋಡೋಕ್ಕಿರಲಿಲ್ಲ ಅವೆಲ್ಲ ಈಗದಾವ. ಎಲ್ಲರೂ ಆದಷ್ಟು ಜಲ್ದಿ ಬಂದು ನೋಡಿ ಹೋಗ್ರಿ. ಯಾಕಂದ್ರೆ ಇಷ್ಟು ಸಮೀಪದಿಂದ ನೋಡಕ್ಕೆ ಬಿಟ್ಟಾರೆ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಇವನು ಎಲ್ಲ ಮುಂದಿನ ಪೀಳಿಗೆಗೆ ಸಂರಕ್ಷಣೆಗೋಸ್ಕರ ಕ್ಲೋಸ್ ಮಾಡಿದ್ರನ. ಯಾಕಂದ್ರೆ ಇಷ್ಟು ಹತ್ತಿರದಿಂದ ನೋಡಕ್ಕೆ ಬಿಟ್ಟಾರೆ. ಈಗ ನೆಕ್ಸ್ಟ್ ಅಲ್ಲೇ ಬರೀ ದೂರಿಂದ ನೋಡಿ ಹೋಗೋದಾಗತ್ತೆ. ನೋಡ್ರಿ, ಇದು ಪಾರ್ಸಲ್ ಆಫೀಸ. ಪಾರ್ಸಲ್ ಕೌಂಟರ್ನಾಗ ಏನೇನು ಇರ್ತಾವೆ ಅಂತೇಳಿ ಇದು ಮಾಡ್ಯಾರ. ವೇಟಿಂಗ್ ರೂಮ್ನಾಗ ಮೊದಲೇ ಚೇರ್ ಸೀ ಟೈಪ್ ಇದ್ದು ಏನೋ ಗೊತ್ತಿಲ್ಲ, ಮಾಡಲ್ ಬಿಟ್ಟಾರೋ.
ನೋಡ್ರಿ ಇಲ್ಲಿ ಟಿಕೆಟ್ಸ್ ಅದಾವ ನೋಡ್ರಿ. ಇದು ಮಂತ್ಲಿ ಪಾಸ, ಇದು ಸೀಸ್ನಲ್ ಟಿಕೆಟ್ಸ್ಗಳು, ಇದು ಮಿನಿಮಮ್ ಸೀಸನ್ ಟಿಕೆಟ, ಇದು ಸೆಕೆಂಡ್ ಕ್ಲಾಸ್ ಮಂತ್ಲಿ ಪಾಸ ನೋಡ್ರಿ. ಸೀತಿಮನಿ ಟು ಬಿಜಾಪುರ್, ಸೀತಿಮನಿ ಈಗ ರೈಲ್ವೆ ಸ್ಟೇಷನಿಂದ ಐತಿದೆ. ಈ ಸೀತಿಮನಿ ರೈಲ್ವೆ ಸ್ಟೇಷನ್ ಯಾಕಂದ್ರೆ ಆಲ್ಮಟ್ಟಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಟೈಮ್ನಾಗ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು ನೋಡ್ರಿ. ಸೀತಿಮನಿ ಆ ಓಲ್ಡ್ ಟಿಕೆಟ್ ಇನ್ನ ಕಲೆಕ್ಟ್ ಮಾಡಿಟ್ಟಾರ ನೋಡ್ರಿ ಅವ್ರ. ಉಚಿತ ಸೀಸನ್ ಪಾಸ್ ಎಲ್ಲ ಸೀತಿಮನಿ ಸ್ಟೇಷನ್ದನ ಅದಾವ. ಯಾರ ಸೀತಿಮನಿ ಊರಿಂತ್ರ ಸೀತಿಮನಿ ಸ್ಟೇಷನ್ ಇಂತ್ರ ನೋಡಾಕ್ತಿದ್ರ ದಯವಿಟ್ಟು ನೀವು ಹುಬ್ಳಿ ಒಳಗೆ ಬಂದಾಗ ಫ್ರೀ ಇದ್ರೆ ಬಂದು ವಿಸಿಟ್ ಮಾಡಿ ಹೋಗ್ರಿ. ರೈಲ್ವೆ ಮ್ಯೂಸಿಯಮ್ ಚಾರ್ಜಸ್ ಅಡಲ್ಟ್ಗಳಿಗೆ 20 ರೂಪೀಸ ಮತ್ತು ಚಿಲ್ಡ್ರನ್ಸಿಗೆ ಬರೀ 10 ರೂಪೀಸ್ ಐತಿ ನೋಡ್ರಿ. ನಮ್ಮ ಬಾಗಲಕೋಟೆ ಡಿವಿಷನ್ದನ ಅದಾವ ಬರೀ ಹುಬ್ಳಿ ಸೊಲ್ಲಾಪುರ, ಹುಬ್ಳಿ ಬಿಜಾಪುರ, ಸಿಕಂದ್ರಾಬಾದ, ಮುಂಬೈ ಅವಾಗ ಎಕ್ಸಿಸ್ಟಿಂಗ್ ಇದ್ದಿದ್ದ ನಮ್ದು ನೋಡ್ರಿ. ಬದಾಮಿ, ಶಿಶ್ವಿನಹಳ್ಳಿ, ಬಳಗಾನೂರು, ಗದಗ, ಲಕ್ಮಾಪುರ, ಗುಳೇದಗುಡ್ಡ, ಮಲ್ಲಾಪುರ, ಹೊಳೆಆಲೂರು, ಹೊಂಬಳ, ಯರಗೊಪ್ಪ, ಜಕ್ನೂರು. ಫೇರ್ ಲಿಸ್ಟ್ ಅವಾಗ ಇದ್ದಿದ್ದು ನೋಡ್ರಿ. ಫೇರ್ 26 ಕಿಲೋಮೀಟ್ರಿಗೆ ಚೈಲ್ಡಿಗೆ 2 ರೂಪಾಯಿ, ಅಡಲ್ಟಿಗೆ 5 ರೂಪಾಯಿ ಇತ್ತು. ಹುಬ್ಳಿಂತ್ರ ವಿಜಯಪುರಕ್ಕೆ ಅವಾಗ 10 ರೂಪಾಯಿ ಇತ್ತು ನೋಡ್ರಿ ಬರೀ. ಈಗ ಹುಬ್ಳಿಂತ್ರ ವಿಜಯಪುರಕ್ಕೆ ಎಷ್ಟೈತೆ ಅಂದ್ರೆ ಪ್ಯಾಸೆಂಜರ್ ಗಾಡಿಗೆ ಕಮೆಂಟ್ ಮಾಡಿ ಹೇಳ್ರಿ ಯಾರು ನೋಡಾಕ್ತಿದ್ರ. ನಾನು ರೀಸೆಂಟಾಗಿ ಹುಬ್ಳಿಂತ್ರ ಟ್ರಾವೆಲ್ ಮಾಡಿಲ್ಲ, ಬಾಗಲಕೋಟಿಂತ್ರ ಟ್ರಾವೆಲ್ ಮಾಡಿದ್ದೆ. 25 ರೂಪಾಯಿ ಇತ್ತು ಅಷ್ಟ. ಅವಾಗ 10 ರೂಪಾಯಿ ಇತ್ತಂದ್ರೆ ಇದು ಎಷ್ಟನೇ ಇಸ್ವಿ ಒಳಗಿಂದ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಟ್ರೈನ್ ನಂಬರ್ಸ್ ಅದಕ್ಕೆ ಮೆನ್ಷನ್ ಮಾಡ್ಯಾರ ಅವಾಗಿದ್ದು. ನೋಡ್ರಿ ಅದು ಓಲ್ಡ್ ವಾಟರ್ ಟ್ಯಾಂಕ. ಇದಿಷ್ಟು ನೋಡ್ರಿ ನಮ್ದು ಹುಬ್ಳಿ ರೈಲ್ವೆ ಮ್ಯೂಸಿಯಮ್ದ. ಯಾವಾಗಾರ ಫ್ರೀ ಇದ್ದಾಗ ಬಂದು ವಿಸಿಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.